ಹಾಯ್ ಎವ್ರಿವನ್. ಸೊ ಇವತ್ತು ನಾನು ನನ್ನ ಫೇವ್ರೆಟ್ ಫುಡ್ ಪಲಾವ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಮೆಣಸು, ಜೀರಿಗೆ, ಲವಂಗ, ಏಲಕ್ಕಿ, ಅಜ್ವೈನ್, ಚಕ್ಕೆ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಮೆಣಸಿನ್ಕಾಯಿ ನಿಮಗೆ ಇನ್ ಕೇಸ್ ನಿಮಗೆ ತುಂಬ ಸ್ಪೈಸ್ ಇಷ್ಟ ಆದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಇಟ್ಸ್ ಓಕೆ. ಆ್ಯಂಡ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಆ್ಯಂಡ್ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಅದನ್ನ ಪೇಸ್ಟ್ ಮಾಡಬೇಕು. ಟಡಾನ್! ಸೊ ದಿಸ್ ಇಸ್ ದ ಪೇಸ್ಟ್. ಸೊ ಈ ಥರ ಆಗಿದೆ ಇವಾಗ. ಅದ್ರ ಜೊತೆಗೆ ನಾನಿವಾಗ ಆಲ್ರೆಡಿ ಸ್ವಲ್ಪ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸೋಯಾಬೀನ್ ಕೂಡ ಅದನ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈವನ್ ಬಟಾಣಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ನಾವು ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ಸಾಸಿವೆ ಹಾಕಿ, ಅದಾದಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೆ ಇವಾಗ ನಾನೊಂದು ಸ್ವಲ್ಪ ಟೊಮ್ಯಾಟೋನ ಆ್ಯಡ್ ಮಾಡಿಕೊಂಡೆ. ಇವಾಗ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ದ್ಯಾಟ್ ಇನ್ ಕೇಸ್ ಬೇಗ ಬೇಯಬೇಕು ಅಂದರೆ ಅದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು, ಸೊ ದ್ಯಾಟ್ ಬೇಗನೆ ಬೇಯುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತಲ್ವ ಅದನ್ನು ಕೂಡ ಇವಾಗ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಸ್ಮೆಲ್ ಏನಿರುತ್ತೆ ಅದು ಹೋಗಬೇಕು, ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಬೀನ್ಸ್, ಕ್ಯಾರೆಟ್ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಾಗೆ ಬಟಾಣಿನ ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇವಾಗ ನಾನು ಈ ಬೀನ್ಸ್, ಕ್ಯಾರೆಟ್ ಜೊತೆಗೆ ಬಟಾಣಿ ಕೂಡ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗ್ರೀನ್ ಬಟಾಣಿ ಇರಲಿಲ್ಲ, ಸೊ ದ್ಯಾಟ್ ಈ ಬಟಾಣಿ ನಾನು ಹಾಕ್ತಾಯಿದ್ದೀನಿ. ಅದನ್ನ ಕೂಡ ಹಾಕಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಆ ರುಬ್ಬಿದ್ವಲ್ಲ ಮಸಾಲ ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ. ಅದು ವಿಡಿಯೋ ಅದು ಯಾಕೋ ಗೊತ್ತಿಲ್ಲ, ಎಲ್ಲೆಲ್ಲೋ ಹೆಂಗೆಂಗೋ ಹೋಗ್ಬಿಡ್ತು, ಸಾರಿ. ಬಟ್ ಆಲ್ರೆಡಿ ನಾನು ಆ್ಯಡ್ ಮಾಡಿದ್ದೀನಿ. ಆ ಮಸಾಲ ಏನಿತ್ತಲ್ವ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು, ಆ ಮಸಾಲ ಸ್ಮೆಲ್ ಕೂಡ ಹೋಗಬೇಕು, ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅದಾದಮೇಲೆ ನಾನು ಆಲ್ರೆಡಿ ಸೋಕ್ ಮಾಡಿ ಇಟ್ಕೊಂಡ ಸೋಯಾಬೀನ್ಸ್ ಏನಿರುತ್ತೆ ಅದು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದು ಕುದಿಯೋವರೆಗೂ ವೆಯ್ಟ್ ಮಾಡಬೇಕು. ಆ್ಯಂಡ್ ಲಾಸ್ಟಲ್ಲಿ ಇದೆಲ್ಲ ಸ್ವಲ್ಪ ಕಲಸಿ ಆದಮೇಲೆ ಅದಕ್ಕೆ ನಾನಿವಾಗ 1 ಕಪ್ ಕರ್ಡ್ನ ಆ್ಯಡ್ ಮಾಡಿದ್ದೀನಿ, ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಳೋಣ. ಆ್ಯಂಡ್ ಇವಾಗ ನಾನು ಅಕ್ಕಿ ಆಲ್ರೆಡಿ 1 ಅವರ್ ಏನೋ ಆಯಿತು ಅದು ನೆನೆಸಿಟ್ಟು. ಸೊ ಅದು ಸೇಮ್ ಅಕ್ಕಿ ಏನಿರುತ್ತೆ ಲಾಸ್ಟಲ್ಲಿ ಡೈರೆಕ್ಟಾಗಿ ಕುಕ್ಕರ್ಗೆ ಆ್ಯಡ್ ಮಾಡ್ತೀನಿ. ಆಲ್ರೆಡಿ ನೆನೆಸಿಟ್ಟಿರೋ ಅಕ್ಕಿ ಆಗಿರೋದ್ರಿಂದ ಸೊ ಯು ಕ್ಯಾನ್ ಸಿ ದ್ಯಾಟ್ ಇವಾಗ ಆಲ್ರೆಡಿ ಕುದೀತಾ ಇದೆ. ಆಲ್ರೆಡಿ ನಾನು ಅಕ್ಕಿ ಕೂಡ ಹಾಕಿಬಿಟ್ಟೆ. ಸೊ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಐ ವಾಸ್ ಸೇಯಿಂಗ್ ಸಮಥಿಂಗ್, ಇನ್ ಕೇಸ್ ಅದೇನಾದರೂ ಅಕ್ಕಿ ಆಲ್ರೆಡಿ ನೆಂದಿರೋದಾದರೆ ನಾವು 1 ವಿಸಿಲ್ ಆರ್ 2 ವಿಸಿಲ್ಸ್ಗೆ ಆರಾಮಾಗಿ ಆಫ್ ಮಾಡ್ಬೋದು. ಸೊ ಆರಾಮಾಗಿ 3 ವಿಸಿಲ್ಸ್ವರೆಗೂ ಕಾಯೋ ಅವಶ್ಯಕತೆ ಏನಿರೋದಿಲ್ಲ. ಆ್ಯಂಡ್ ನೀರೆಲ್ಲ ಹಾಕಾಯಿತು, ಅಕ್ಕಿ ಹಾಕಿ ನೀರು ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನ ಕೂಡ ಆ್ಯಡ್ ಮಾಡಿಕೊಂಡೆ. ಆ್ಯಂಡ್ ಅದಾದಮೇಲೆ ಮಮ್ಮಿ ಮನೆಯಲ್ಲೇ ಮಾಡಿರೋಂತಹ ಮಸಾಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ, ಕಲ್ಲುಪ್ಪು. ಚೆನ್ನಾಗಿ ಇನ್ನೊಂದು ಸಲ ಫೈನಲ್ ಆಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಅದು ಕುಕ್ಕರ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊತಿದ್ದೀನಿ. ಸೌತೆಕಾಯಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿಕೊಂಡೆ. ನಾವು ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಇಟ್ ಈಸ್ ಟೈಮ್ ಟು ಮಿಕ್ಸ್ ವಿತ್ ಕರ್ಡ್. ಸೊ ಮೊಸರು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಆ್ಯಂಡ್ ಪಲಾವ್ ಇದ್ಮೇಲೆ ಅಫ್ಕೋರ್ಸ್ ರಾಯ್ತ ಇರಲೇಬೇಕು. ಮೊಸರು ಬಜ್ಜಿ ಇಲ್ಲ ಅಂದರೆ
ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಮೊಸರು ಬಜ್ಜಿ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ಇಫ್ ಯು ಲೈಕ್ ಆನಿಯನ್, ಈವನ್ ಈರುಳ್ಳಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಬಟ್ ನನಗೆ ಅದು ಹಸಿ ಹಸಿ ಫೀಲ್ ಬರುತ್ತೆ ತಿಂದರೆ. ಸೊ ಐ ಡೋಂಟ್ ಲೈಕ್ ದ್ಯಾಟ್. ಓನ್ಲಿ ಫಾರ್ ರಾಯ್ತಾ, ನನಗೆ ಈ ಮೊಸರು ಬಜ್ಜಿಗೆ ಮಾತ್ರ ಹಾಕಬಾರ್ದು ಆನಿಯನ್ಸು, ಹಾಗಾಗಿ ನಾನು ಹಾಕಿಲ್ಲ. ದಿಸ್ ಇಸ್ ಎನಫ್ ಐ ಥಿಂಕ್. ಕ್ಯೂಕುಂಬರ್ ಇದೆ, ಕ್ಯಾರೆಟ್ ಇದೆ, ಸಾಕು ನಡಿ. ಯಾ, ನಾವು ಜಸ್ಟ್ ವಿ ಕ್ಯಾನ್ ಸಿ ದ ಪಲಾವ್ ಹೆಂಗೆ ರೆಡಿಯಾಗಿದೆ ಅಂತ. ಸೊ ಓಪನ್ ಮಾಡಿದ್ರೆ ದ ರಿಸಲ್ಟ್ ವಾಸ್ ಲೈಕ್ ದಿಸ್. ಆ್ಯಂಡ್ ವಾಟ್ ಮಿಸ್ಟೇಕ್ ಐ ಹ್ಯಾವ್ ಡಿಡ್ ಇಸ್, ನಾನು ಅರಿಶಿನ ಪುಡಿ ಹಾಕೋದು ಮರ್ತುಬಿಟ್ಟಿದ್ದೆ. ಆ್ಯಂಡ್ ಅಷ್ಟು ಕಲರ್ ಬರಲಿಲ್ಲ. ಸೊ ಸಾರಿ. ಮೇ ಬಿ ಅರಿಶಿನ ಹಾಕಿದರೆ ಒಂದು ಸ್ವಲ್ಪ ಚಂದ ಬರ್ತಾ ಇತ್ತೇನೋ. ಆ್ಯಂಡ್ ಫೈನಲಿ ಇಟ್ಸ್ ಟೈಮ್ ಟು ಟೇಸ್ಟ್.